ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ನಂಬರ್ ಒನ್. ಏನು ಆಗಲ್ಲ ಸರ್, ಏನು ಆಗಲ್ಲ. ಇಂದ ಟಿಪ್ಸ್ ಹಾಕಿ ನೆಲ ಹೊಡೆದೋಗುತ್ತೆ ಹೊರತು ಬ್ಯಾಟ್ರಿಗೆ ಏನಾಗಲ್ಲ. ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ, ನಂಬರ್ ಒನ್ ಕ್ವಾಲಿಟಿ. ಹಾ, ಅದಷ್ಟೇ ಅಲ್ಲ, ಇನ್ನು ನೋಡಿ ಈಗ ಕ್ವಾಲಿಟಿ ಇದಿದ್ಯಾ, ಇದನ್ನ ಎತ್ತಿ ಹಾಕಿ, ಇದು ಕ್ವಾಲಿಟಿ ಅಂದ್ರೆ ಏನು ಆಗಿರಲ್ಲ ಸರ್. ಓಡುತ್ತಾ ಗಾಡಿ? ನೋಡ್ತೀರಾ? ಆನ್ ಮಾಡಿ ನೋಡ್ಕೋತೀರಾ? ಆನ್ ಮಾಡಿ. ಹಂಗೆ ಒಂದು ರೌಂಡ್ ಹೋಗೋಣ. ತಪ್ಪಿ ಸ್ಟ್ಯಾಂಡ್ ಆಗ್ತದೆ, ಗಾಡಿ ಬಿದ್ದೋಯ್ತಾ? ಏನು ಆಗಲ್ಲ. ಅದಷ್ಟೇ ಅಲ್ಲ, ಒರಿಜಿನಲ್ ಕ್ವಾಲಿಟಿ ತೋರಿಸ್ತೀನಿ ನೋಡಿ. ಒಂದ್ಸಲ ಅಲ್ಲ, 100 ಸಲ ಎತ್ತಾಕಿ, ಅದೇ ಕ್ವಾಲಿಟಿ. ಎಲೆಕ್ಟ್ರಿಕ್ ಗಾಡಿಗಳು ಫೈರ್ ಆಗುತ್ತೆ ಅಂತ ಭಯ ಬೀಳ್ತೀರಾ? ನಮ್ ಬ್ಯಾಟ್ರಿ ಕ್ವಾಲಿಟಿ ನೋಡಿ, ತಗಡ್ ಬ್ಯಾಟ್ರಿ ನೋಡಿ. ಹೊಸ ಗಾಡಿಗಳಿಗೆ ಬರೋದು ನಾವು ಕೊಡುವಂತ ಅಲ್ಯೂಮಿನಿಯಂ ಬ್ಯಾಟ್ರಿ ಥಿಕ್ನೆಸ್ ಇರುವಂತ ಬ್ಯಾಟ್ರಿ ನೋಡಿ. ಪರ್ಫೆಕ್ಟ್ ಎಲೆಕ್ಟ್ರಿಕ್ ಗಾಡಿ ಅಂತಾನೆ ಹೇಳ್ಬೋದು. ಕೇವಲ 39,000 ರೂಪಾಯಿಗೆ ನಿಮ್ಗೆ ಒಂದು ಎಲೆಕ್ಟ್ರಿಕ್ ಗಾಡಿ ಆರಾಮಾಗಿ ತಗೊಂಬೋದು. ಮನೇಲಿ ತಗೊಂಡೋಗಿ ಚಾರ್ಜಿಂಗ್ ಕೂಡ ಹಾಕೊಬಹುದು. 0 ಮೇಂಟೆನೆನ್ಸ್, 60 ಕಿಲೋಮೀಟರ್ ನೀವು ಕಣ್ಣು ಮುಚ್ಕೊಂಡು ಒಂದ್ ಚಾರ್ಜಿಗೆ ಓಡಿಸಬಹುದು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇನ್ನೊಂದು ಸೂಪರ್ ಆಗಿರೋ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಬಂದಿರುವಂತಹ ಶೋರೂಮ್ ಬಂದ್ಬಿಟ್ಟು ಮೈ ಬ್ಯಾಟ್ರಿ ಟೆಕ್ ಅಂತ. ಈ ಶೋರೂಮ್ ಗಳನ್ನ ತೋರಿಸಿದೀನಿ ಇದುವರೆಗೂ ನಿಮ್ಗೆ, ಬಟ್ ಈ ತರ ಶೋರೂಮ್ ನಿಮ್ಗೆ ಯಾವತ್ತೂ ತೋರಿಸಿಲ್ಲ. ಯಾಕಂದ್ರೆ ಇವತ್ತು ತೋರಿಸ್ತಿರುವಂತ ಕಾನ್ಸೆಪ್ಟೇ ಬೇರೆ. ಯೂಸ್ಡ್ ರಿಫರ್ಬಿಶ್ಡ್ ಎಲೆಕ್ಟ್ರಿಕ್ ಗಾಡಿಗಳನ್ನ ತೋರಿಸ್ತಾ ಇದೀವಿ ನಿಮ್ಗೆ. ಆಲ್ಮೋಸ್ಟ್ ಒಂದಲ್ಲ ಎರಡಲ್ಲ 1000 ಗಾಡಿಗಳಿದೆ, 1000 ಎಲೆಕ್ಟ್ರಿಕ್ ಗಾಡಿಗಳಿದೆ ಸೇಲ್ಗೆ. ಸೊ ನಮ್ ಜೊತೆ ಪುನೀತ್ ಅವರು ಇದಾರೆ. ಬನ್ನಿ ಅವ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಂಡು ಏನ್ ಈ ಗಾಡಿಗಳ ಪ್ರೈಸಿಂಗ್ ಇದೆ ಮತ್ತೆ ಏನೇನ್ ಫ್ಯೂಚರ್ಸ್ ಬರುತ್ತೆ ಎಲ್ಲಾನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೆಂಗಿದ್ದೀರಾ? ಆರಾಮ್ ಸರ್, ನೀವು? ಚೆನ್ನಾಗಿದೆ ಸರ್. ಸೊ ಇದೇ ಫಸ್ಟ್ ಟೈಮ್ ಸರ್ ವಿಡಿಯೋ ಮಾಡ್ತಿರೋದು ಖಂಡಿತ. ನಿಮ್ ಶೋರೂಮ್ ಅಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ ಶೋರೂಮ್ ಬಗ್ಗೆ? ಸರ್, ನೀವು ಮುಂಚೆ ಎಲ್ಲಾ ಕಡೆ ನೀವು ನಿಮ್ ಚಾನಲ್ ಎಸ್ಪೆಷಲಿ ಪೆಟ್ರೋಲ್ ಗಾಡಿಗಳ ಬಗ್ಗೆ ತುಂಬಾ ವಿಡಿಯೋ ಮಾಡಿದೀರಾ. ಹೌದು. ಬಟ್ ಇದೇ ಮೊದಲನೇ ಬಾರಿಗೆ ಪ್ರಾಬಬ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್, ಅದರಲ್ಲೂ ರಿಫರ್ಬಿಶ್ಡ್ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇರೋದು. ಪರ್ಪಸ್ ಸ್ಟಾಪ್ ಆಗಿರೋದ್ರಿಂದ ವೆಹಿಕಲ್ಸ್ ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗೆ ರಿಟೇಲ್ ಮಾಡ್ತಾ ಇದೀವಿ. ನಮ್ಮಲ್ಲಿ 2 ಮಾಡೆಲ್ ಇದೆ. ಒಂದ್ ಮಾಡೆಲ್ ನಿಮ್ಗೆ ಒಂದು ಮಿನಿಮಮ್ 4,000 5,000 ಓಡಿ ಇರುತ್ತೆ. ಬಟ್ ಇನ್ನೊಂದು ಮಾಡೆಲ್ ನಿಮ್ಗೆ ಕಂಪ್ಲೀಟ್ಲಿ 0 ಕಿಲೋಮೀಟರ್ಸ್ ಹೆವಿ ಬಿಲ್ಡ್ ಕ್ವಾಲಿಟಿ ಗಾಡಿಗಳು. ಎತ್ತಾಕದ್ವಲ್ಲ ಆ ಗಾಡಿ? ಹಾ ಸರ್, ಖಂಡಿತ ಎತ್ತಾಕದ್ವಿ. ನೋಡಿದ್ರಲ್ಲ, ಎತ್ತಾಕಿದ್ದು ಕುಕ್ಕಿ ಏನ್ ಮಾಡೋದು ಜಗದೇ ಇರೋಂತ ಗಾಡಿ ಅದು. ಯಾವ್ದೋ ಗಾಡಿ ಸರ್ವಿಸ್ಗೆ ಹೆಂಗೆ ಗಾಡಿಯನ್ನು ತಗೊಂಡ್ಬಿಡ್ತೀವಿ, ಸರ್ವಿಸ್ಗೆ ಹೆಂಗೆ, ಏನು ಚಿಂತೆ ಇಲ್ಲ ಸರ್. ನಮ್ ಕಂಪ್ನಿ ಹೆಸರು ಹೇಳಿ ಸರ್? ಮೈ ಬ್ಯಾಟ್ರಿ ಟೆಕ್. ವಿ ಆರ್ ಸ್ಪೆಷಲಿಸ್ಟ್ ಇನ್ ಬ್ಯಾಟ್ರಿ ಸರ್. ಯಾವುದೇ ವೆಹಿಕಲ್ ಆಗ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಇಂಡಸ್ಟ್ರಿಲಿ ಮತ್ತೆ ಯಾವುದೇ ಹೆಸರಿಲ್ಲದೆ ಇರೋ ಎಲೆಕ್ಟ್ರಿಕ್ ಗಾಡಿ ತಗೊಂಡ್ರು ಕೂಡ ನಾವು ಅದನ್ನ ರಿಪೇರ್ ಮಾಡ್ಕೊಡ್ತೀವಿ. ಯಾವ್ದೋ ಗಾಡಿ ರಿಪೇರ್ ಮಾಡ್ಕೊಡ್ತೀವಿ ನಾವು. ರಿಟೇಲ್ ಮಾಡಿರೋ ವೆಹಿಕಲ್ ಗೆ ಗೆಟ್ ದ ಬೆಸ್ಟ್. ಸರ್, ಇವಾಗ ಈ ಗಾಡಿನೆಲ್ಲ ಮಾರ್ತಿರಲ್ಲ, ಇದಕ್ಕೆಲ್ಲ ಸರ್ವಿಸಿಂಗ್ ಹೆಂಗೆ ಸರ್? ಸರ್, ನಮ್ದು 3 ಸರ್ವಿಸ್ ಸ್ಟೇಷನ್ಸ್ ಇರುತ್ತೆ. ಒಂದು ಚಿಕ್ಕಬಾಣಾವರ ಶೋರೂಮ್ ಹತ್ರ ಇರುತ್ತೆ, ಇನ್ನೊಂದು ಸುಂಗದಕಟ್ಟೆಯಲ್ಲಿ ಇರುತ್ತೆ, ಇನ್ನೊಂದು ಅತ್ತಿವೇಲೆ ಸೈಡ್ ಅಲ್ಲಿ ಬರುತ್ತೆ. ಈ 3 ಕಡೆ ಸರ್ವಿಸ್ ಸ್ಟೇಷನ್ಸ್ ಅವೈಲೇಬಲ್ ಇರುತ್ತೆ. ಇನ್ ಕೇಸ್ ನಾರ್ತ್ ಸೈಡ್ ಎಲ್ಲ ಬೇಕು ಅಂತ ಹೇಳಿದ್ರೆ ಹುಬ್ಳಿ ಸಿಗುತ್ತೆ ನಿಮ್ಗೆ, ಮಾಲಿಂಗ್ಪುರ, ಅಲ್ಲಿ ಬೇರೆ ಬೇರೆ ಡೀಲರ್ಸ್ ಇದ್ರೆ ಅವ್ರ ಕಡೆಯಿಂದ ನಿಮ್ಗೆ ಸರ್ವಿಸ್ ಸಿಗುತ್ತೆ. ಖಂಡಿತ. ಪ್ರೈಸಿಂಗ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಮತ್ತೆ ಎಷ್ಟು ಗಾಡಿಗಳು ನೋಡ್ಬೋದು ಸರ್? ನಾನು 1000 ಅನ್ಕೊಂಡಿದ್ದೀನಿ ಸರ್. ಖಂಡಿತ ಅದ್ರ ಮೇಲೆನೆ ತೋರಿಸ್ತೀವಿ ನಿಮ್ಗೆ. ಅದ್ರ ಮೇಲೆ ನಿಮ್ಗೆ ಕಣ್ಣು ಎಷ್ಟು ದೂರ ಕಾಣಿಸುತ್ತೋ ಅಷ್ಟು ದೂರ ಗಾಡಿಗಳೇ ಕಾಣಿಸ್ತದೆ. ಇಲ್ಲೇ ಪಕ್ಕದಲ್ಲೇ 2 ಇದೆ ಇವ್ರದ್ದು. ಅಲ್ಲಂತೂ ಸುಮಾರು ಗಾಡಿಗಳಿದೆ. ಆಲ್ಮೋಸ್ಟ್ 1000 ಮೇಲೇನೆ ಇದಲ್ಲ? 1000 ಮೇಲೇನೆ ಇದೆ ಸರ್ ನಿಮ್ಗೆ. ಬಟ್ 1000 ಮೇಲೆ ಇರೋ ಸ್ಟಾಕ್ ತುಂಬಾ ಬೇಗ ಕ್ಲಿಯರ್ ಆಗ್ತದೆ. ನಾರ್ತ್ ಇಂಡಿಯಾಗೆ ಹೋಗ್ತಾ, ರೆಂಟಲ್ ಪರ್ಪಸ್ ಹೋಗ್ತಾ ಇದೆ. ಲಿಮಿಟೆಡ್ ಸ್ಟಾಕ್ಸ್ ಕಸ್ಟಮರ್ಸ್ ಗೆ ರಿಟೇಲ್ ಗೆ ಅಂತ ಒಂದು 200-250 ವೆಹಿಕಲ್ಸ್ ಮಾತ್ರ ರಿಟೇಲ್ ಅಂತ ನಾವು ಕಸ್ಟಮರ್ಸ್ ಗೆ ಅಂತ ಕೊಟ್ಟಿರೋದು. ಬೇಗ ಒಂದು ಸ್ಟಾಕ್ ಕ್ಲಿಯರೆನ್ಸ್ ಮಾಡ್ತಾ ಇರೋದು ಸರ್ ನಾವು. ಬೇಕಾದ್ರೆ ಇದೆಲ್ಲ 2022 ಮಾಡೆಲ್ಸ್. ಬಟ್ ನಾವು 1 year ವ್ಯಾರಂಟಿ ಕೊಡ್ತೀವಿ ಬ್ಯಾಟ್ರಿ ಮೇಲೆ. ನಿಮ್ಗೆ ಏನೇ ಆದ್ರೂ ಕೂಡ ಬ್ಯಾಟ್ರಿಗೆ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ. 6 months ರಿಪ್ಲೇಸ್ಮೆಂಟ್, 6 months ರಿಪೇರಬಲ್ ವ್ಯಾರಂಟಿ ಇರುತ್ತೆ. ಸೊ ಏನೇ ಆದ್ರೂ ಕೂಡ ನಮ್ ಕಡೆಯಿಂದಾನೇ ಇರುತ್ತೆ. ಕ್ಲೈಮ್ ಮಾಡ್ಕೊಡ್ಬೇಕು. ಇನ್ನೊಂದಿಗೆ ನೀವು ತುಂಬಾ ಎಲೆಕ್ಟ್ರಿಕ್ ಗಾಡಿಗಳು ಫೈರ್ ಆಗೋದು, ಕ್ವಾಲಿಟಿ ಇಲ್ಲ, ಸರ್ವಿಸ್ ತೊಂದ್ರೆ, ತುಂಬಾ ವಿಡಿಯೋಗಳು ನೋಡ್ತಾ ಇರ್ತೀರಾ. ಬಟ್ ನಾವು ಒಂದು ಜೆನ್ಯೂನ್ ಏನಂತ ಹೇಳ್ಬೋದು, ನಾವು ಸರ್ ಬ್ಯಾಟ್ರಿ ಕೊಡ್ಬೇಕು, ನಾವ್ ಯಾವ್ದೋ ಕಂಪ್ನಿ ಕಳಿಸ್ಬೇಕು, ಏನು ತೊಂದ್ರೆ ಇಲ್ಲ, ಬ್ಯಾಟ್ರಿ ನಾವೇ ಕೊಡ್ತಾ ಇರೋದ್ರಿಂದ ಬನ್ನಿ, ಏನೇ ಪ್ರಾಬ್ಲಮ್ ಆಯ್ತಾ ಇಮಿಡಿಯೇಟ್. ಸರ್, ಈ ಗಾಡಿಗಳಿಗೆ ಲೋನ್ ಆಗುತ್ತಾ? 0 ಡೌನ್ ಪೇಮೆಂಟ್. ಅಂದ್ರೆ ಕೇವಲ ನೀವು ಪ್ರೊಸೆಸಿಂಗ್ ಚಾರ್ಜ್ ಇರುತ್ತೆ. ಲೋನ್ ಮಾಡಿಸೋದು 1000-1,500 ರೂಪಾಯಿ ಡಿಪೆಂಡಿಂಗ್ ಅಪಾನ್ ಸಿವಿಲ್ ಸ್ಕೋರ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಖಂಡಿತ. ಅದನ್ನ ಪೇ ಮಾಡಿದ್ರೆ ಸಾಕು. ನಿಮ್ಗೆ ₹1 ಕೊಡದೆ ನೀವು ಗಾಡಿನ ಎತ್ಕೊಂಡು ಹೋಗ್ಬೋದು. ₹1 ಕೊಡದೆ ₹1 ಈ ಗಾಡಿಗೂ ಲೋನ್ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ ಲೋನ್ ಆಗುತ್ತೆ ಅಂತ. ಖಂಡಿತ ಸರ್, ಈ ಗಾಡಿಗಳಿಗೂ ಕೂಡ ಲೋನ್ ಆಗುತ್ತೆ. ಪ್ರೊಸೆಸಿಂಗ್ ಫೀಸ್ ಮಾತ್ರ ಪೇ ಮಾಡ್ಬೇಕು, ಬೇರೆ ಎಕ್ಸ್ಟ್ರಾ ₹1 ಪೇ ಮಾಡ್ಬಿಡಿ, ಗಾಡಿ ತಗೊಂಡೋಗಿ ಫುಲ್ 100% ಲೋನ್ ಮಾಡಿಸ್ಕೊಡ್ತೀವಿ. 100% ಲೋನ್ ಆಗ್ಬಿಡುತ್ತೆ. ಅಂಡ್ ವ್ಯಾರಂಟಿ ಬೇಕಂದ್ರೆ ವ್ಯಾರಂಟಿನೂ ಸಿಗುತ್ತೆ. ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಸಿಗುತ್ತೆ ನಿಮ್ಗೆ, ಅಡಿಷನಲ್ ಬೇಕು ಅಂತ ಹೇಳಿದ್ರೆ. ಹೌದು, ಕರೆಕ್ಟ್. ನಿಮ್ಗೆ ಇನ್ನ 1 ವರ್ಷ ಎಕ್ಸ್ಟ್ರಾ ಬೇಕು ಅಂದ್ರೆ ಅದು ಕೂಡ ಕೊಡ್ತಾರೆ. ಅದಕ್ಕೇನಿದೆ ಎಕ್ಸ್ಟ್ರಾ ಚಾರ್ಜಸ್ ಕಟ್ಟಬೇಕು ಅಲ್ವಾ ಸರ್? ಸೊ ಬನ್ನಿ ವೀಕ್ಷಕರೇ, ತಡ ಮಾಡ್ತೀರಾ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನೇನ್ ಫೀಚರ್ ಇದೆ ಈ ಗಾಡಿಲಿ, ಅಂಡ್ ಇನ್ನ ಎಷ್ಟು ಪ್ರೈಸಿಂಗ್ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದಾ, ಏನು ಎಲ್ಲಾನು ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವಿನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸರ್, ಸ್ಟಾರ್ಟ್ ಮಾಡೋಣ. ಇಷ್ಟು ಮೈ ಬ್ಯಾಟ್ರಿ ಟೆಕ್ ಅಲ್ಲಿ ಅನ್ಔಟ್ 1200 ಅಂದ್ರೆ 1200 ಗಾಡಿನೇ ತೋರಿಸ್ತಾ ಇದೀವಿ. ಇಷ್ಟೊತ್ತು ಎತ್ತಾಕದ್ವಿ, ಹೆಂಗೆಂಗೋ ಮಾಡಾಕ್ಬಿಟ್ಟಿದೀವಿ. ಆದ್ರೂ ಈ ಗಾಡಿ ಚೆನ್ನಾಗಿದೆ ನೋಡಿ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಅಷ್ಟೆಲ್ಲ ಎತ್ತಾಕಿದ್ವಿ, ಹೊಡೆದಾಕಿದ್ವಿ. ಈ ಗಾಡಿಗೆ ಏನೇನಾಯ್ತು?
ಗ್ಲಾಸ್ ಇಂಡಿಕೇಟರ್ ಹೊಡೆದೋಯ್ತು, ಸ್ಕ್ರಾಚ್ ಬಿತ್ತು, ನಿಮ್ಗೆ ಬರೀ ಸ್ಕ್ರಾಚಸ್ ಹೊರತು ಡೆಂಟು ಬೆಂಟ್ ಅಂತೂ ಏನೂ ಆಗಿಲ್ಲ. ಅದು ಗಾಡಿ ಕ್ವಾಲಿಟಿ ಅಂದ್ರೆ. ಇದೇ ತರದ ಗಾಡಿ ನಾನು ಬೇರೆ ಯಾವ್ದಾರ ಎಲೆಕ್ಟ್ರಿಕ್ ಗಾಡಿಗೆ ಮಾಡಿದ್ರೆ ಒಂದೊಂದ್ ಪಾರ್ಟ್ಸ್ ಕೈಗೆ ಬಂದ್ಬಿಟ್ಟಿರೋದು. ಪಾರ್ಟ್ಸ್ ಹಾಳಾಗೋಗ್ಲಿ, ಸಿಗುತ್ತಾ ಸ್ಪೇರ್ ಪಾರ್ಟ್ಸ್ ಸಿಗಲ್ಲ. ಈ ಗಾಡಿ 100% ಕೊಯಂಬತ್ತೂರ್ ಅಂದ್ರೆ ಇಂಡಿಯನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ. ಇಂಡಿಯನ್ ಮೇಡ ಇದು ಕಂಪ್ಲೀಟ್ಲಿ 100% ಇಂಡಿಯನ್ ಮೇಡ್. ಅದು ಕೊಯಂಬತ್ತೂರ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇರುವಂತದ್ದು. ನಿಮ್ಗೆ ಈಚ್ ಅಂಡ್ ಇಂಡಿವಿಜುವಲ್ ಒಂದು ಸಿಂಗಲ್ ಸ್ಕ್ರೂ ಕೂಡ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಖಂಡಿತ ಸಿಗುತ್ತೆ ಇದ್ರಲ್ಲಿ. ಗಾಡಿ ಯೂನಿಕ್ ಆಗಿದೆಯಪ್ಪ ತಗೊಂಡ್ರ ಮೇಲೆ ಸ್ಪೇರ್ ಪಾರ್ಟ್ಸ್ ಗತಿ ಏನು, ಸ್ಪೇರ್ ಪಾರ್ಟ್ಸ್ 100% ಸ್ಪೇರ್ ಪಾರ್ಟ್ಸ್ ಖಂಡಿತ ಸಿಗುತ್ತೆ. ಓಕೆ ಸ್ಪೇರ್ ಪಾರ್ಟ್ಸ್ ಸರ್ವಿಸಿಂಗ್ ಎಲ್ಲಾನು ಚೆನ್ನಾಗಿದೆ ಅಂತೆ. ನೋಡಿ ಇಂಡಿಯನ್ ಮೇಡ್ ಗಾಡಿ ಇದಾಗಿರುತ್ತೆ. ಕಂಪ್ಲೀಟ್ಲಿ ಇಷ್ಟೊಂದು ಟೆಸ್ಟಿಂಗ್ ಮಾಡಿದ್ವಿ, ಎಲ್ಲದರಲ್ಲೂ ಪಾಸ್ ಆಗಿದೆ. ಬರೀ ಸ್ಕ್ರಾಚಸ್ ಅದು ಇದು ಆಗಿದೆ ಅಷ್ಟೇ. ಗ್ಲಾಸ್ ಇಂಡಿಕೇಟರ್ ಡೆಂಟ್ ಅಂತೂ ಸಾಧ್ಯನೇ ಇಲ್ಲ. ಅದು ಕ್ವಾಲಿಟಿ ಅಂದ್ರೆ ಒಂದ್ ಒಳ್ಳೆ ಕ್ವಾಲಿಟಿ, ಒಂದ್ ಒಳ್ಳೆ ಪ್ರೈಸ್, ಒಂದ್ ಒಳ್ಳೆ ಅಷ್ಟು ಫೀಚರ್ಸ್ ಇರುವಂತ ಗಾಡಿ ಅಂತ ಹೇಳಿದ್ರೆ BNC ಮೋಟರ್ಸ್ ಅವರ ಅನವ್ ಮಾಡೆಲ್. ಅದು ನಿಮ್ಗೆ ರೀಫರ್ಬಿಶ್ಡ್ ವೆಹಿಕಲ್ಸ್ ನಿಮ್ಗೆ ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ ನಮ್ಮಲ್ಲಿ ಮಾತ್ರ ಅಲ್ವಾ. ಇದು ಕಂಪ್ಲೀಟ್ಲಿ ರೀಫರ್ಬ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಬ್ರಾಂಡ್ ನ್ಯೂ ಕಂಡೀಷನ್ ಇರುತ್ತೆ ಅಂತ. ಬ್ರಾಂಡ್ ನ್ಯೂ ಕಂಡೀಷನ್ ಸರ್. ಎಲ್ಲಾನು ಕೂಡ ನಿಮ್ಗೆ ವಿ ಹ್ಯಾವ್ 400+ ಸ್ಟಾಕ್. ಎಲ್ಲಾನು ಕೂಡ 0 ಹೊಡಿರೋಂತ ಗಾಡಿಗಳು ನಿಮ್ಗೆ 0, 3, 4 ಹೊಡಿರೋಂತ. ಯಾಕೆ 0, 3 ಹೊಡಿರೋಂತ ಗಾಡಿಗಳನ್ನ ಸೇಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಎಲ್ಲ ಕೂಡ ರೆಂಟಲ್ ಪರ್ಪಸ್ ಗೆ ಅಂತ ತರಿಸಿರುವಂತ ಗಾಡಿಗಳು. ರೆಂಟಲ್ ಸ್ಟಾಪ್ ಆಗಿರೋದ್ರಿಂದ ನಿಮ್ಗೆ ಡೈರೆಕ್ಟ್ ಆಗಿ ಕಸ್ಟಮರ್ಸ್ ಗೆ ರಿಟೇಲ್ ಮಾಡ್ತಾ ಇದೀವಿ. ಅದು ಎಷ್ಟು ಇದೇ ಮಾಡೆಲ್ ನೀವು ಹೊಸ ತಗೋಬೇಕು ಅಂತ ಹೇಳಿದ್ರೆ 1,49,000 ಅಂದ್ರೆ 1.5 ಲಕ್ಷ ಬೀಳುತ್ತೆ. 1.5 ಲಕ್ಷ ಬೀಳುತ್ತೆ. ನಾವು ಅದೇ ಗಾಡಿ, ಅದೇ ಫೀಚರ್ಸ್ ಇರುವಂತ ಗಾಡಿ ನಿಮ್ಗೆ ವಿತ್ ಬೆಸ್ಟ್ ಸರ್ವಿಸ್. ನಮ್ದು ಆಕ್ಚುಲಿ ಸರ್ ಕಂಪ್ನಿ ನೇಮ್ ಏನ್ ಹೇಳಿ? ಮೈ ಬ್ಯಾಟ್ರಿ ಟೆಕ್. ನಮ್ದು ಬೇಸಿಕಲಿ ಬ್ಯಾಟ್ರಿ ಸರ್ವಿಸಿಂಗ್ ಅಂಡ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್. ನಮ್ದು ಯಾವುದೇ ಎಲೆಕ್ಟ್ರಿಕ್ ಗಾಡಿ ಆಗಿರ್ಲಿ, ನಿಮ್ದು ಯಾವುದೇ ಬ್ಯಾಟ್ರಿ ಆಗಿದ್ರು ಕೂಡ ವಿ ಪ್ರೊವೈಡ್ ದ ಬೆಸ್ಟ್ ಸರ್ವಿಸ್. ಸೊ ಗಾಡಿಲಿ ಯಾವುದೇ ರೀತಿ ಆದ್ರೂ ಕೂಡ ವಿಲ್ ಬಿ ಅಶ್ಯೂರ್ಡ್ ಫಾರ್ ದ ಸರ್ವಿಸ್. ಇದರಲ್ಲಿ ಸರ್ ನಿಮ್ಗೆ ರಿವರ್ಸ್ ಆಪ್ಷನ್ ಬರುತ್ತೆ, 1 2 3 ಸ್ಪೀಡ್ ಕೂಡ ಆಪ್ಷನ್ ಬರುತ್ತೆ. ನಿಮ್ಗೆ ಒಂದ್ ಒಳ್ಳೆ ರೇಂಜ್ ಬೇಕು ಅಂದ್ರೆ ಇಕೋ ಮೋಡಲ್ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ 70 ಕಿಲೋಮೀಟರ್ ರೇಂಜ್ ಈಸಿಯಾಗಿ ಅಚೀವ್ ಮಾಡಬಹುದು. ಇಲ್ಲ ನಂಗೆ ಸ್ವಲ್ಪ ಟಾರ್ಕ್ ಬೇಕು, ಹೈ ಲೋಡ್ ಕೆಪಾಸಿಟಿ ಬೇಕು, ಸ್ವಲ್ಪ ವೆಯ್ಟ್ ಎಲ್ಲ ಇಳಿಬೇಕು ಅಂತ ಹೇಳಿದ್ರೆ ನೀವು ಹೈ ಪವರ್ ಮೂಡ್ ಹಾಕಿದ್ರೆ ಅಪ್ ಟು 300 kg ಈಸಿಲಿ ಕ್ಯಾರಿ ಮಾಡುವಂತ ಗಾಡಿ ಇದು. ಅದು ಅಷ್ಟೇ ಅಲ್ಲದೆ ನಿಮ್ಗೆ ಇದ್ರಲ್ಲಿ ಇರುವಂತ ಬೂಟ್ ಸ್ಪೇಸ್ ನಿಮ್ಗೆ ಇಡೀ ಇವಿ ಇಂಡಸ್ಟ್ರಿಯಲ್ಲಿ ಎಲ್ಲೂ ಸಿಗಲ್ಲ. ನೋಡ್ತೀರಾ? ತೋರಿಸ್ತೀರಾ? ಬನ್ನಿ ನೋಡಿ. ಸ್ಪೇಸ್ ಮೋರ್ ದನ್ 30 ಲೀಟರ್ಸ್ ನಿಮ್ಗೆ ಬೂಟ್ ಸ್ಪೇಸ್ ಇರುವಂತದ್ದು. ನಿಮ್ಗೆ ಇದರಲ್ಲಿ ಇಷ್ಟು ದೊಡ್ಡ ಬೂಟ್ ಸ್ಪೇಸ್ ಇರೋದ್ರಿಂದ ನಿಮ್ಗೆ ಈ ಗಾಡಿ ಮೈಲೇಜ್ ಸರ್ ನಿಮ್ಗೆ ಹೆವಿ ಬಿಲ್ಡ್ ಕ್ವಾಲಿಟಿ ಆಗಿರೋದ್ರಿಂದ ನಿಮ್ಗೆ 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 70 ಕಿಲೋಮೀಟರ್ ಮೈಲೇಜ್ ಬರುತ್ತೆ. 70 ಕಿಲೋಮೀಟರ್ ಸಾಲಲ್ಲ ಸರ್, ಸ್ವಲ್ಪ ಇನ್ನು ಮೈಲೇಜ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಒಂದೆಲ್ಲ ಡ್ಯೂಯಲ್ ಬ್ಯಾಟ್ರಿ ಆಪ್ಷನ್ ಮಾಡ್ಕೊಂಡು ಒಂದ್ ಬ್ಯಾಟ್ರಿ ಫ್ರಂಟ್ ಅಲ್ಲಿ ಇಟ್ಕೊಳ್ಳಿ, ಇನ್ನೊಂದ್ ಬ್ಯಾಟ್ರಿ ಬ್ಯಾಕ್ ಅಲ್ಲಿ ಇಲ್ಲಿ ಇಟ್ಕೊಳ್ಳಿ. ಆಪ್ಷನ್ ಮಾಡ್ಕೊಂಡು 150 ಇಂದ 160 ಕಿಲೋಮೀಟರ್ ಈಸಿಯಾಗಿ ಟ್ರಾವೆಲ್ ಮಾಡಿ ಸರ್. ನೀವು ಆರಾಮಾಗಿ 150 ಇಂದ 160 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ಅಂಡ್ ನಿಮ್ಗೆ ಇದಿಷ್ಟು ಫೀಚರ್ಸ್ ಜೊತೆಗೆ ನಿಮ್ಗೆ 1 ಇಯರ್ ಅಡಿಷನಲ್ ವ್ಯಾರಂಟಿ ಸಿಗುವಂತದ್ದು. ನಿಮ್ಗೆ ಬೇಕು ಅಂತ ಹೇಳಿದ್ರೆ ಅಡಿಷನಲ್ ವ್ಯಾರಂಟಿ ಕೂಡ ಸಿಗುತ್ತೆ. ನಿಮ್ಗೆ ಬರೀ 1 ವರ್ಷ ವ್ಯಾರಂಟಿ ಅಷ್ಟೇ. ನಂಗೆ ಎಕ್ಸ್ಟೆಂಡೆಡ್ ಬೇಕು ಅಂದ್ರೆ ಅದು ಕೂಡ ಆಪ್ಷನ್ ಇದೆ. ನಿಮ್ಗೆ ಗಾಡಿ ಪ್ರೈಸ್ ಬಂದು ನಿಮ್ಗೆ 60,000 ರೂಪಾಯಿ ಬೀಳುತ್ತೆ. ನಿಮ್ಗೆ ಸಿಂಗಲ್ ಬ್ಯಾಟ್ರಿ ಮಾಡಲ್. ನಿಮ್ಗೆ ಇನ್ನೂ ಒಂದ್ ಸ್ವಲ್ಪ ಅಡಿಷನಲ್ ಆಗಿ ಬ್ಯಾಟ್ರಿ ಬೇಕು, ನನ್ಗೆ ರೇಂಜ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ 23,000 ಎಕ್ಸ್ಟ್ರಾ ಕೊಟ್ರೆ ನಿಮ್ಗೆ ಇನ್ನೊಂದು ಅಡಿಷನಲ್ ಬ್ಯಾಟ್ರಿ ಸಿಗುವಂತದ್ದು. ನಿಮ್ಗೆ 150 ಕಿಲೋಮೀಟರ್ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಸರ್. ನನಗೆ ಮನೆಯಿಂದ ಹೊಲಕ್ಕೆ ಅಥವಾ ಹೈಲಿ ಓಡಾಡ್ಬೇಕು. ಇನ್ನೊಂದು ಮೇನ್ ಕಂಡೀಷನ್ ಏನಂತ ಹೇಳಿದ್ರೆ ಸರ್, ಇದ್ರಲ್ಲಿ ಸಿಟ್ಟಿಂಗ್ ಪೊಸಿಷನ್. ನಿಮ್ಗೆ ನೋಡಿ ಗಾಡಿ ಸಿಟ್ಟಿಂಗ್ ಪೊಸಿಷನ್ ನೀವು ತುಂಬಾ ಆಲ್ಮೋಸ್ಟ್ ಒಂದು 80% ಎಲೆಕ್ಟ್ರಿಕ್ ಗಾಡಿ ಯಾವ್ದ್ರಲ್ಲೇ ನೋಡಿದ್ರು ಕೂಡ ಕಾಲ್ ಟಚ್ ಆಗುವಂತದ್ದು, ರೈಡಿಂಗ್ ಪೊಸಿಷನ್ ಸರಿ ಇರಲ್ಲ, ಕಾಲ್ ಮೇಲೆ ಬರುತ್ತೆ, ಸಿಟಿಂಗ್ ಪೊಸಿಷನ್ಸ್ ಚೆನ್ನಾಗಿರಲ್ಲ. ಬಟ್ ಈ ಗಾಡಿಲಿ ನಿಮ್ಗೆ ಓಡಿಸ್ತಾ ಇದ್ರೆ ಒಂದು ರಾಯಲ್ ಎನ್ಫೀಲ್ಡ್ ಓಡಿಸ್ತಾ ಇರೋಂತ ಫೀಲ್ ಖಂಡಿತ ಬರುತ್ತೆ. ನಿಮ್ಗೆ ಸೌಂಡ್ ಒಂದಿಲ್ಲ ಸರ್, ಸೈಲೆಂಟ್ ರಾಯಲ್ ಎನ್ಫೀಲ್ಡ್. ಎಲ್ಲ ಸುಮಾರು ಜನ ಉತ್ತರ ಕರ್ನಾಟಕ ಸೈಡ್ ಹುಡುಕ್ತಾರೆ. ಉತ್ತರ ಕರ್ನಾಟಕದ ಗಾಡಿ ರಗಡ್ ಮಂದಿಗೆ ರಗಡ್ ಗಾಡಿ ಅಂತಾನೆ ಹೇಳ್ಬೋದು. ಈ ಗಾಡಿ ನಿಮ್ಗೆ ಏನಾದ್ರು ನಿಮ್ಗೆ ನಾರ್ತ್ ಸೈಡ್ ಬೇಕು ಅಂತ ಹೇಳಿದ್ರೆ ಕೊರಿಯರ್ ಚಾರ್ಜಸ್ ಅಡಿಷನಲ್ ಇರುತ್ತೆ. ಕಳ್ಸಿಕೊಡೋ ನಿಮ್ಗೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ಯಾವ್ದಿರುತ್ತೆ ಆ ನಿಯರ್ ಬೈ ರೈಲ್ವೆ ಸ್ಟೇಷನ್ ನಾವು ತಲುಪಿಸ್ಕೊಡ್ತೀವಿ. ಅಲ್ಲಿಂದ ನೀವು ಕಲೆಕ್ಟ್ ಮಾಡ್ಕೋಬಹುದು. ಡೆಲಿವರಿ ನಮ್ ಕಡೆಯಿಂದ ನಾವು ಮಾಡ್ಕೊಡ್ತೀವಿ. ಅಡಿಷನಲ್ ಚಾರ್ಜಸ್ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಗೆ ಹುಬ್ಳಿ, ಧಾರವಾಡ ಆ ಸೈಡ್ ಎಲ್ಲ ಕೂಡ ನಮ್ ಸರ್ವಿಸ್ ಅವೈಲೇಬಲ್ ಇರುವಂತದ್ದು. ಗಾಡಿ ತಗೋತೀವಪ್ಪ, ಗಾಡಿ ತಗೊಂಡಾದ್ಮೇಲೆ ಸರ್ವಿಸ್ ಹೆಂಗೆ, ಗಾಡಿಯನ್ನು ತಗೊಂಡ್ಬಿಟ್ವಿ ಸರ್ವಿಸ್ ಹೆಂಗೆ, ನಮ್ಮ ಡೀಲರ್ಸ್ ಸರ್ವಿಸ್ ಕೂಡ ಅವೈಲೇಬಲ್ ಇರುವಂತದ್ದು. ಅಥವಾ ನೀವು ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ, ನೀವು ಬಲ್ಕ್ ಕ್ವಾಂಟಿಟಿ ನಮ್ಮ ಹತ್ರ ವೆಹಿಕಲ್ ಪರ್ಚೇಸ್ ಮಾಡ್ಕೊಂಡು ಹೋಗಿ ನೀವು ನಿಮ್ಮ ಊರಲ್ಲಿ ಏನಾದ್ರು ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅದಕ್ಕೂ ಕೂಡ ಆಪ್ಷನ್ಸ್ ಇದೆ. ಒಂದು ಅಫೋರ್ಡಬಲ್ ಬೆಸ್ಟ್ ಪ್ರೈಸ್ ಅಲ್ಲಿ ನೀವು ಒಂದು ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಬಹುದು. ಸೊ ನೋಡಿ ಎಷ್ಟೊಂದು ಫೆಸಿಲಿಟೀಸ್ ಇದೆ ಒಂದು ಗಾಡಿಲಿ. ನಿಮ್ಗೆ ಸರ್ವಿಸಿಂಗ್ ಬೇಕಾ ಥ್ರೂ ಪ್ಯಾನ್ ಇಂಡಿಯಾ ಸರ್ವಿಸಿಂಗ್ ಆಪ್ಷನ್ ಇದೆ. ಖಂಡಿತ ಸರ್. ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಇನ್ನೊಂದು ಗಾಡಿ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಅದಕ್ಕಿಂತ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಬೇಕಾ? ಕಡಿಮೆ ಬಜೆಟ್ ಅಂದ್ರೆ ಕಡಿಮೆ ಕ್ವಾಲಿಟಿ ಇಲ್ಲ, ಸೇಮ್ ಕ್ವಾಲಿಟಿಲೇ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ನಿಮ್ಗೆ ಮನೆ ಹತ್ರ ಓಡಾಡೋದಕ್ಕೆ, ಲೇಡೀಸ್ ಯೂಸ್ ಮಾಡೋದಕ್ಕೆ, ಮಕ್ಳು ಯೂಸ್ ಮಾಡೋದಕ್ಕೆ, ಅಥವಾ ವಯಸ್ಸಾದವ್ರಿಗೆ ಮನೆಯಲ್ಲಿ ನಿಮ್ಗೆ ಗಾಡಿ ಓಡಾಡಕ್ ಒಂದು ಎಲೆಕ್ಟ್ರಿಕ್ ಗಾಡಿ ಬೇಕಾ? ಪರ್ಫೆಕ್ಟ್ ಗಾಡಿ ಸರ್, ಅದು ವಿತ್ ವ್ಯಾರಂಟಿ. ವಿತ್ ವ್ಯಾರಂಟಿ ಎಷ್ಟಕ್ಕೆ ಕೇಳಿ ಸರ್? ಬರೀ 39,000ಕ್ಕೆ. ಬರೀ 39,000ಕ್ಕೆ ವಿತ್ ವ್ಯಾರಂಟಿ ವಿತ್ ಟಾಪ್ ಸ್ಪೀಡ್. ನೋಡಿ ಸರ್ ಎಷ್ಟೋಗುತ್ತೆ ಗಾಡಿ.
ಎಷ್ಟು ಹೋಗ್ಬೋದು ಸರ್? 50 ಹೋಗ್ಬೋದಾ? 50 ಸರ್. 60 55 ನೋ ಲೋಡ್ ಸ್ಪ್ಲೆಂಡರ್ ಸ್ಟ್ಯಾಂಡ್ ಹಾಕಿರೋದು 58 ಹೋಗುತ್ತೆ. ನಿಮಗೆ ಲೋಡ್ ಅಲ್ಲಿ 55 ಟಾಪ್ ಸ್ಪೀಡ್ ಆರಾಮಾಗಿ ಸಿಗುತ್ತೆ. ಮೈಲೇಜ್ ಎಷ್ಟು ಸರ್? 80 to 90 ಕಿಲೋಮೀಟರ್ಸ್ ಮೈಲೇಜ್, ಅಶ್ಯೂರ್ಡ್ ಮೈಲೇಜ್. ಸರ್ 80-90 ಹೇಳ್ತೀರಾ, ಮೈಲೇಜ್ ಬರೋ ಏನು ಅಶ್ಯೂರೆನ್ಸ್ ಏನಿಲ್ಲ. 80 ಹೇಳಿದೀವಾ, 80 ಖಂಡಿತ ಬಂದೇ ಬರುತ್ತೆ ಮೈಲೇಜ್. ರಿಜಿಸ್ಟ್ರೇಷನ್ ಎಲ್ಲ ಆಗ್ಬೇಕಾ ಸರ್? ಸರ್ ಇದ್ರಲ್ಲಿ 2 ಆಪ್ಷನ್ ಬರುತ್ತೆ ನಿಮ್ಗೆ ಮೇನ್ ಆಗಿ. ಒಂದು ವಿತೌಟ್ ರಿಜಿಸ್ಟ್ರೇಷನ್ ಬರುತ್ತೆ, RTO ರಿಜಿಸ್ಟ್ರೇಷನ್ ಟ್ರಾನ್ಸ್ಫರ್ ಇನ್ಶೂರೆನ್ಸ್ ಏನು ಇರೋದಿಲ್ಲ. ಆ ಗಾಡಿ ಪ್ರೈಸ್ ಬಂದು ನಿಮ್ಗೆ 39,000 ರೂಪಾಯಿ ಬೀಳುತ್ತೆ ನಿಮ್ಗೆ. ಅದ್ರಲ್ಲಿ ನಿಮ್ಗೆ 2 ಆಪ್ಷನ್ಸ್ ಕೊಡ್ತೀವಿ ನಾವು. ಒಂದು ಈ ಕಂಡೀಷನ್ ಏನ್ ನೋಡ್ತಾ ಇದ್ದಾರೆ, ಕಂಡೀಷನ್ ತೋರಿಸಿ ಸರ್ ಗಾಡಿ. ನಿಮ್ಗೆ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇರೋದಿಲ್ಲ ನಿಮ್ಗೆ. ಕಂಪ್ಲೀಟ್ಲಿ ಹೊಸ ಲುಕ್ ಅಲ್ಲಿ ಇರುತ್ತೆ. ವಿತ್ ಇಲ್ಲಿ ಕ್ಯಾಪ್ ತೋರಿಸಿ, ಇಲ್ಲಿ ನಿಮ್ಗೆ ಕ್ಯಾಪ್ ಕೂಡ ನಿಮ್ಗೆ ಫುಲ್ ಹೊಸ ಬ್ರಾಂಡ್ ನ್ಯೂ ಕ್ಯಾಪ್ ಇರುತ್ತೆ. ಮೀಟರ್ ಕ್ಯಾಪ್, ಮಿರರ್ಸ್ ಎಲ್ಲ ಹೊಸ ಕಂಡೀಷನ್ ಇರುತ್ತೆ. ಈ ಕಂಡೀಷನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇನ್ನು 4,000 ಎಕ್ಸ್ಟ್ರಾ ಆಗುತ್ತೆ. ನಿಮ್ಗೆ ಹೊಸ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಗಾಡಿ ಸಿಗುತ್ತೆ. ಅಂದ್ರೆ 43,000. ಹೌದು ಸರ್, 43,000 ಆಗುತ್ತೆ. ನಾನ್ ರಿಜಿಸ್ಟ್ರೇಷನ್ ಮಾಡೆಲ್ ನಿಮ್ಗೆ. ಇದ್ರಲ್ಲಿ ರಿಜಿಸ್ಟರ್ಡ್ ಮಾಡೆಲ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ 4,000 ರೂಪಾಯಿ. ಎಲ್ಲೋ ಬೋರ್ಡ್ ವೆಹಿಕಲ್ಸ್ ಇದೆಲ್ಲಾನು ಎಲ್ಲೋ ಬೋರ್ಡ್ ವೆಹಿಕಲ್ಸ್ ರೆಂಟಲ್. ಕಸ್ಟಮರ್ಸ್ ಬರ್ಬೇಕಾದ್ರೆ ನಿಮ್ಗೆ ವೈಟ್ ಬೋರ್ಡ್ ಕನ್ವರ್ಷನ್ ಆಗಿ ಬರುತ್ತೆ. 4,000 ರೂಪಾಯಿ RTO ಫೀಸ್ ಎಕ್ಸ್ಟ್ರಾ ಆಗುತ್ತೆ ಸರ್. ಓಕೆ. ಸೊ ಅದಕ್ಕೆ ಇನ್ನೊಂದು 4,000 ಎಕ್ಸ್ಟ್ರಾ ಆಗುತ್ತೆ. ಹೌದು ಸರ್, RTO ಟ್ರಾನ್ಸ್ಫರ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ 4,000 ಎಕ್ಸ್ಟ್ರಾ ಆಗೇ ಆಗುತ್ತೆ. ಬೇರೆ ಸಪರೇಟ್ 2 ಮಾಡೆಲ್ಸ್ ಇರುತ್ತೆ. ಬಟ್ ಆದಷ್ಟು ತಗೊಳ್ಳೋರು ವಿತೌಟ್ ರಿಜಿಸ್ಟ್ರೇಷನ್ ತಗೋಬಹುದು ಸರ್. ಆರಾಮಾಗಿ ನಿಮ್ಗೆ ಓಡಾಡಿಸ್ಬೇಕು, ಲೋ ಸ್ಪೀಡ್ ಅಲ್ಲಿ ಓಡಾಡಿಸ್ಬೇಕಂದ್ರೆ ಒಂದು ಒಳ್ಳೆ ಗಾಡಿ. ಸ್ವಲ್ಪ ಮಿಂಟ್ಸ್ ಕಂಡೀಷನ್, ಸ್ಕ್ರಾಚಸ್ ಇರೋ ಕಂಡೀಷನ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಜಸ್ಟ್ 39,000 ರೂಪಾಯಿ ಕೊಡಿ, ಗಾಡಿನ ತಗೊಂಡ್ ಹೋಗ್ತಾ ಇರಿ ಮನೆಗೆ. ಆ ತರ ಗಾಡಿನ ತೋರಿಸ್ತೀರಾ ಸರ್? ಖಂಡಿತ ಸರ್, ಬನ್ನಿ ಸರ್. ನೋಡಿ ಇದೆಲ್ಲ ಇದೆಯಲ್ಲ, ಈ ತರ ಸ್ಕ್ರಾಚಸ್ ಕಂಡೀಷನ್ ಇರುತ್ತೆ ನಿಮ್ಗೆ. ಸ್ವಲ್ಪ ಡಲ್ ಕಂಡೀಷನ್ ಇರುತ್ತೆ. ಈ ತರ ಇರೋ ಗಾಡಿ ಎಲ್ಲ ನಿಮ್ಗೆ 39,000 ರೂಪಾಯಿಗೆ ಸಿಗುತ್ತೆ ಡೈರೆಕ್ಟ್ ಆಗಿ. ಇಲ್ಲ ನನಗೆ ಒಳ್ಳೆ ಕ್ವಾಲಿಟಿ ಬ್ರಾಂಡ್ ನ್ಯೂ ಹೊಸ ತರ ಇರ್ಬೇಕಂದ್ರೆ 4,000 ಎಕ್ಸ್ಟ್ರಾ ಕೊಡಿ, ಕಂಪ್ಲೀಟ್ಲಿ ಹೊಸ ಕಂಡೀಷನ್ ಅಲ್ಲಿ ಗಾಡಿ ನಾವು ನಿಮ್ಗೆ ಕೊಡ್ತೀವಿ. ಪೋರ್ಟಬಲ್ ಬ್ಯಾಟ್ರಿ ಇರುತ್ತೆ ನಿಮ್ಗೆ. ಬ್ಯಾಟ್ರಿ ತಗೊಂಡೋಗಿ ಮನೇಲಿ ಚಾರ್ಜ್ ಮಾಡ್ಕೊಬೋದು ಆರಾಮಾಗಿ. ಅದೇ ಮೇನ್ ಅಡ್ವಾಂಟೇಜ್ ಸರ್. ನಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ಲಿ ಇದೆ, ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಸರ್. ಬ್ಯಾಟ್ರಿ ಪಾರ್ಕಿಂಗ್ ಗೆ ಜಾಗ ಸಿಗಲ್ಲ ಸರ್. ಅಂತ ಟೈಮಲ್ಲಿ ಏನಿಲ್ಲ, ಬ್ಯಾಟ್ರಿ ತಗೊಳ್ಳಿ, ಮನೆಗೆ ತಗೊಂಡೋಗಿ ಆರಾಮಾಗಿ ಚಾರ್ಜ್ ಮಾಡ್ಕೊಳ್ಳಿ. ಸೇಮ್ ಬ್ಯಾಟ್ರಿ ಕ್ವಾಲಿಟಿ ಏನ್ ನೋಡಿದ್ರೆ ಅದೇ ಬ್ಯಾಟ್ರಿ ಇದಕ್ಕೆ ಬರುತ್ತೆ ನಿಮ್ಗೆ. ಸೇಮ್ ಕ್ವಾಲಿಟಿ ಬ್ಯಾಟ್ರಿ ಬರುತ್ತೆ ನಿಮ್ಗೆ. ಇದ್ರಲ್ಲಿ ರಿವರ್ಸ್ ಮೋಡ್ ಬರುತ್ತಾ ಸರ್? ಇದ್ರಲ್ಲಿ ರಿವರ್ಸ್ ಮೋಡ್ ಬರಲ್ಲ ನಿಮ್ಗೆ. ಲೋ ಹೈಡ್ ಅಂತ 2 ಮೋಡ್ ಬರುತ್ತೆ ನಿಮ್ಗೆ. ಲೋ ಸ್ಪೀಡ್ ಅಲ್ಲಿ 25 ಟಾಪ್ ಸ್ಪೀಡ್ ಸಿಗುತ್ತೆ ನಿಮ್ಗೆ. ಮತ್ತೆ ಹೈ ಅಲ್ಲಿ ನಿಮ್ಗೆ ಟಾಪ್ ಸ್ಪೀಡ್ 55 ಹೋಗುತ್ತೆ. ಆರಾಮಾಗಿ ನಿಮ್ಗೆ ಲೋಕಲ್ ಅಲ್ಲಿ ಯೂಸ್ ಮಾಡ್ಬೇಕು ಅಥವಾ ನಿಮ್ ಪರ್ಸನಲ್ ಒಂದ್ ಗಾಡಿ ಬೇಕು ಅಂದ್ರೆ ಬೆಸ್ಟ್ ಗಾಡಿ ಸರ್. ನಾವು ಪರ್ಸನಲ್ ಆಗಿ ಸಜೆಸ್ಟ್ ಮಾಡ್ತೀವಿ ಈ ಗಾಡಿನ ನಿಮ್ಗೆ. ಬೆಸ್ಟ್ ಗಾಡಿ. ಹೊಸ ಗಾಡಿ ಬೇಕು ಅಂದ್ರೆ 1,05,000 ಇಂದ 1,10,000 ರೂಪಾಯಿ ಆಗುತ್ತೆ ನಿಮ್ಗೆ. ಅದರಲ್ಲಿ ನಿಮ್ಗೆ ಇಷ್ಟು ಕಡಿಮೆಗೆ ಎಷ್ಟು 39,000 ರೂಪಾಯಿಗೆ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಬೆಸ್ಟ್ ಪ್ರೈಸ್ ಗೆ ಬೆಸ್ಟ್ ಕ್ವಾಲಿಟಿ ಗಾಡಿ ಸಿಗ್ತಾ ಇದೆ. ಅದೆಲ್ಲ ಮೈ ಬ್ಯಾಟರಿ ಟೆಕ್ ಅಲ್ಲೇ ಸಿಗೋದು. ಮೈ ಬ್ಯಾಟರಿ ಟೆಕ್ ಅಲ್ಲಿ ಬೆಸ್ಟ್ ಬ್ಯಾಟರಿ ಸರ್ವಿಸ್ ಅಂಡ್ ಬೆಸ್ಟ್ ವೆಹಿಕಲ್ ಸರ್ವಿಸ್. ಅಷ್ಟೇ ಅಲ್ಲದೆ ಇವಾಗ ಸೇಲ್ ಆದ್ಮೇಲೆ ಸರ್ವಿಸ್ ಯಾವ ತರ ಸರ್, ಏನು ಸರ್ವಿಸ್ ಯಾವುದೇ ರೀತಿ ಟೆನ್ಷನ್ ಇಲ್ಲ ನಿಮ್ಗೆ. A1 ನಮ್ದು ಕಂಪ್ನಿ ನೇಮ್ ಮೈ ಬ್ಯಾಟರಿ ಟೆಕ್ ಆಗಿರೋದ್ರಿಂದ ವಿ ಆರ್ ದ ಬೆಸ್ಟ್ ಬ್ಯಾಟರಿ ಸರ್ವಿಸ್ ಪ್ರೊವೈಡರ್. ನಿಮ್ ಹತ್ರ ಇದಿಷ್ಟೇ ಅಲ್ಲದೆ ನಿಮ್ ಹತ್ರ ಯಾವ್ದಾದ್ರು ಒಂದು ಹಳೆ ಎಲೆಕ್ಟ್ರಿಕ್ ಗಾಡಿ ಇದೆ, ನಿಮ್ ಹತ್ರ ಗಾಡಿಗಳಿಗೆ ಬ್ಯಾಟ್ರಿ ಸರಿಯಾಗಿ ಸರ್ವಿಸ್ ಸಿಗ್ತಾ ಇಲ್ಲ, ಆ ಬ್ಯಾಟ್ರಿ ಮೈಲೇಜ್ ಬರ್ತಾ ಇಲ್ಲ, ಹೋಗ್ತಿದ್ದಂಗೆ ಆಫ್ ಆಗ್ತಿದೆ, ಬ್ಯಾಟ್ರಿ ತಗೊಂಬನ್ನಿ ನಾವು ಸರ್ವಿಸ್ ಮಾಡ್ಕೊಡ್ತೀವಿ ನಿಮ್ಗೆ. ಎಲ್ಲಾನು ಮಾಡ್ತೀವಿ. ಖಂಡಿತ ಯಾವುದೇ ರೀತಿ ಎಲೆಕ್ಟ್ರಿಕ್ ಗಾಡಿ ಕೂಡ ವಿಲ್ ಪ್ರೊವೈಡ್ ದ ಬೆಸ್ಟ್. ಇದೊಂದೇ ಬ್ರ್ಯಾಂಡ್ ಅಂತಲ್ಲ, ಯಾವ್ದಾದ್ರು ತರಬಹುದು. ಯಾವುದೇ ಒಂದ್ ಸಿಂಗಲ್ ಬ್ರ್ಯಾಂಡ್ ಅಂತಲ್ಲ ಸರ್. ಯಾವ್ದು ಹೆಸರಿಲ್ದೇ ಇರೋ ಬ್ರ್ಯಾಂಡ್ ಅನ್ನು ತಗೊಂಬನ್ನಿ, ನಾವು ಸರ್ವಿಸ್ ಮಾಡ್ಕೊಡ್ತೀವಿ. ಖಂಡಿತ. ಸೊ ಸರ್ ಫೈನಲಿ ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ರೆ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ಅಡ್ರೆಸ್ ನಮ್ದು ಬೇಸಿಕಲಿ 2 ಲೊಕೇಶನ್ ಅಲ್ಲಿ ಬರುವಂತದ್ದು. ಒಂದು ಅತ್ತಿಬೇಲೆಯಲ್ಲಿ ಬರುತ್ತೆ, ಇನ್ನೊಂದು ಬಂದು ಚಿಕ್ಕಬಾಣಾವರಲ್ಲಿ ಬರುವಂತದ್ದು. ಚಿಕ್ಕಬಾಣಾವರ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್, ಅದ್ಮೇಲೆ ಕ್ಲಿಕ್ ಮಾಡಬಹುದು. ಕಾಲ್ ಮಾಡಿ, ಇನ್ ಕೇಸ್ ಕಾಲ್ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ ವಾಟ್ಸ್ಆಪ್ ಕ್ಯಾಟಲಾಗ್ ಡೈರೆಕ್ಟ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಗೆ. ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ಎಲ್ಲಾ ಡೀಟೇಲ್ಸ್ ನಿಮಗೆ ಬರುತ್ತೆ. ಕ್ಯಾಟಲಾಗ್ ಸಮೇತ ವಿತ್ ಲೊಕೇಶನ್ ಡೀಟೇಲ್ಸ್ ಬರುತ್ತೆ. ಸೊ ಈ ಶಾಪ್ ಇರೋದು ಎಕ್ಸಾಕ್ಟ್ಲಿ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಇಂದ 1 2 ಕಿಲೋಮೀಟರ್ಸ್ ಆಗುತ್ತೆ. ನೀವು ಒಳಗೆ ಬಂದ್ರೆ ಡೈರೆಕ್ಟ್ ಆಗಿ ಇಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಮಿಡಿಯೇಟ್ ಡೆಲಿವರಿ. ಬನ್ನಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ, ಯಾವ ಗಾಡಿ ಇಷ್ಟ ಆಯ್ತಾ ಅದು ತಗೊಂಡು ಹೋಗ್ತಾ ಇರಿ. ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ನಮ್ ಜೊತೆ ಒಬ್ರು ಕಸ್ಟಮರ್ ಇದಾರೆ ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಗಾಡಿ ತಗೊಂಡು 3 ತಿಂಗಳಾಯ್ತು. 3 ತಿಂಗಳಾಯ್ತಾ. ಇವಾಗ್ಲಿಂದ ಡೈಲಿ ನನಗೆ 100 ರೂಪಾಯಿ ಪೆಟ್ರೋಲ್ ಚಾರ್ಜ್ ಬೇಕಾಯ್ತು ಪೆಟ್ರೋಲ್ ಇಂದ. ಈಗ ಪೆಟ್ರೋಲ್ ನನಗೆ 3 ತಿಂಗಳಿಂದ ಓಡಿಸ್ತಾ ಇದೀನಿ. ಡೈಲಿ 100 ರೂಪಾಯಿ ಅಂದ್ರೆ 3,000 ರೂಪಾಯಿ 1 ತಿಂಗಳಿಗೆ. ಹೌದು. 9,000 ರೂಪಾಯಿ 3 ತಿಂಗಳಿಗೆ ಆಯ್ತು. ಹೌದು. 3 ತಿಂಗಳಿಗೆ 9,000 ರೂಪಾಯಿ ಉಳಿದಿದೆ. ಇನ್ನೊಂದು ವರ್ಷ ಓಡಿಸಿದ್ರೆ ನನ್ ಗಾಡಿ ಫ್ರೀ ಆಗುತ್ತೆ. ನಾನ್ ತಗೊಂಡಿದ್ದೆ 60,000ಕ್ಕೆ. ಮೇಂಟೆನೆನ್ಸ್ ಎಲ್ಲ ಸರ್? ಮೇಂಟೆನೆನ್ಸ್ ಜೀರೋ ಮೇಂಟೆನೆನ್ಸ್. 60 ಕಿಲೋಮೀಟರ್ ನೀವು ಕಣ್ಣು ಮುಚ್ಕೊಂಡು ಒಂದ್ ಚಾರ್ಜ್ಗೆ ಓಡಿಸ್ಬೋದು. ತುಂಬಾ ಖುಷಿ ಇದೀನಿ ಅಲ್ವಾ? ಎಷ್ಟು ಜನ ಓಡಿಸ್ಬೋದು ಸರ್? ಒಂದಿಬ್ರು ಹೋಗ್ಬೋದಾ? ಇಬ್ರಲ್ಲ 3 ಜನ ಓಡ್ಕೊಬಹುದು. 3 ಹೋಗ್ಬೋದಾ? 3 ಜನ 60 ಕಿಲೋಮೀಟರ್ ಕಣ್ಣು ಮುಚ್ಕೊಂಡು ಓಡಿಸ್ಬೋದು.